ನಮಸ್ತೆ, ಇದು ನಮ್ಮೂರ ಶಾಲೆ ಸರ್ವೋದಯ ವಿದ್ಯಾಸಂಸ್ಥೆಗಳು ಸುಳೆಪದು. ಮಕ್ಕಳಿಗೆ ಭತ್ತದ ಕೃಷಿಯ ವಿಧಾನ, ಮಹತ್ವ ಹಾಗೆ ಅದರ ಒಂದಿಷ್ಟು ಕಷ್ಟಪಾಡುಗಳನ್ನು ಓದಿ ತಿಳಿಸೋಕ್ಕಿಂತ ಪ್ರಾಕ್ಟಿಕಲ್ ಆಗಿ ಅರಿವು ಮೂಡಿಸೋದು ಈಗಿನ ಯುಗಕ್ಕೆ ತುಂಬಾನೇ ಅಗತ್ಯ. ಆ ಮುಖಾಂತರವಾಗಿ ಶಾಲೆಯವರಿಂದ ನಮ್ಮ ಕುಲಪಾರ್ಯ ಗದ್ದೆಯಲ್ಲೊಂದು ದಿನ ಭತ್ತದ ಕೃಷಿ ಅನ್ನುವ ಕಾರ್ಯಕ್ರಮ ಇದು. ಫಸ್ಟ್ಗೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಶುರುವಾಯಿತು. ಅದರ ನಂತರ ಗದ್ದೆಯನ್ನು ಅಥವಾ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟಂತಹ ಕುಳತರವಾಡು ಮನೆಯ ಶ್ರೀ ದಾಮೋದರ ಮಣ್ಯಾಣಿಯವರಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನ ಮಾಡಿದರು. ಉದ್ಘಾಟನಾ ಕಾರ್ಯಕ್ರಮದ ನಂತರ ಬರೀ ಶಾಲಾ ಮಕ್ಕಳಿಗೆ ಅಥವಾ ಅಧ್ಯಾಪಕರ ವೃಂದಕ್ಕೆ ಮಾತ್ರ ಅಲ್ಲದೆ ಪೋಷಕರಿಗೆ, ಊರ ಜನರಿಗೆ ಅಂತ ಬೆಳಗಿನ ಉಪಹಾರವಾಗಿ ನಮ್ಮ ತುಳುನಾಡ ಸ್ಪೆಷಲ್ ಫುಡ್ ಪತ್ರೊಡೆಯನ್ನು ಕೊಡ್ತಿರೋದು ನೀವು ಇಲ್ಲಿ ಕಾಣ್ಬೋದು. ಈ ಭತ್ತದ ಕೃಷಿಯ ಸಂಪೂರ್ಣ ಪ್ರಾಕ್ಟಿಕಲ್ ನಾಲೆಜ್ನ ಒಂದೇ ದಿನದಲ್ಲಿ ಕೊಡೋದು ಅಷ್ಟೊಂದು ಸುಲಭ ಅಲ್ಲ. ಹಾಗಂತ ಅಟ್ಲೀಸ್ಟ್ ಕಾಲು ಭಾಗದಷ್ಟು ಅರಿವನ್ನಾದರೂ ವಿದ್ಯಾರ್ಥಿಗಳಿಗೆ ಕೊಡಬೇಕನ್ನುವ ಉದ್ದೇಶದಲ್ಲಿ ನೇಜಿ ನೆಡುವ ವಿಧಾನವನ್ನು ಹೇಳಿಕೊಡೋದ್ರಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ಜಿಲ್ಲಾ ಪ್ರಶಸ್ತಿ ವಿಜೇತರಾದಂತಹ ಕೃಷಿಕರಾದ ಶ್ರೀ ಮೋನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹಾಲನ್ನು ಎರೆದು ಪ್ರಾರ್ಥನೆ ಮಾಡೋದ್ರ ಮೂಲಕ ಶುರು ಮಾಡ್ತಾ ಇದ್ದಾರೆ. ನಂತರ ಶ್ರೀ ಮೋನಪ್ಪ ಪೂಜಾರಿ ಅವರಿಂದ ನೇಜಿ ನೆಡುವ ರೀತಿಯನ್ನು ಹೇಳಿಕೊಡಲಾಯಿತು. ಈ ನೇಜಿನ ನಮ್ಮ ನಿಜವಾದ ನಡುವೆ 25 ಸೆಂಟಿಮೀಟರ್ಗೆ 2 1ರಿಂದ 2 ಇದು 25 ಸೆಂಟಿಮೀಟರ್ ನೆಡಲಿಕ್ಕೆ ಉಂಟು. ಹಾಗೆ ನೆಟ್ಟರೆ ಇದರಲ್ಲಿ ಒಂದು ಗುಡದಲ್ಲಿ 60 ಬರ್ತದೆ, 60 ಇಲ್ಲೇ ಬರ್ತದೆ ನೋಡಿ. 25 ಸೆಂಟಿಮೀಟರ್ ಅಂದರೆ ಎಷ್ಟಾಗ್ತದೆ ದೂರ ನೋಡಿ. ಒಂದು ಸ್ಕೇಲು ನೆಡುವಾಗ ಈಚೆಯಿಂದ ನಡೆದಲ್ಲ, ಈ ಕಡೆಯಿಂದ ನಡೆದು ನೋಡಿ. ಹೀಗೆ ಒಂದೊಂದೇ ಎರಡು ನೋಡಿ 25 ಸೆಂಟಿಮೀಟರ್ ಹೀಗೆ ನೆಡಬೇಕು. ಈಗ ನೋಡಿಕೊಳ್ಳಿ ನೋಡಿ, ಹೀಗೆ ಸ್ವಲ್ಪ ಮೇಲಲ್ಲಿ ಹೆಚ್ಚು ಇಡ್ಲಿಕ್ಕಿಲ್ಲ ನೋಡಿ. ನೋಡಿ ಹೀಗೆ ಬೆಲ್ಲ 25 ಸೆಂಟಿಮೀಟರ್ ಉಂಟು ಇಲ್ಲಿ ನೋಡಿ. ಇಲ್ಲಿಂದ ಇಲ್ಲಿಗೆ 25 ಸೆಂಟಿಮೀಟರ್ ಬರಬೇಕು ಒಂದು ಸ್ಕೇಲ್ ದೂರಕ್ಕೆ. ಅರ್ಥ ಆಯ್ತಲ್ಲ? ಎಸ್ ರೆಡಿ ಡನ್. ಅಂತೂ ಶುಭ ಕಾರ್ಯದ ಪ್ರಾರಂಭಕ್ಕೆ ವರುಣದೇವರು ಕೂಡ ಬಂದರು. ವಿದ್ಯಾರ್ಥಿಗಳ ಜೊತೆಗೆ ಅಧ್ಯಾಪಕರು ಕೂಡ ನೇಜಿ ನೆಡೋಕೆ ಶುರು ಮಾಡಿದ್ರು. ನೇಜಿ ನೆಡುವಾಗ ಹಾಡುವಂಥ ಹಾಡುಗಳು ಅಂದರೆ ಪಾಡ್ದನ ಹಾಡ್ತಾ ಹಾಡ್ತಾ ನೇಜಿ ನಡೀತಾ ಹೋದ್ರು. ಇನ್ನು ಕೆಸರು ಗದ್ದೆಯಲ್ಲಿ ಇಳಿಯೋಕೆ, ಆಡೋಕೆ ಮಕ್ಳಿಗೆ ಮಾತ್ರ ಇಷ್ಟ ಆಗೋದಾ? ಖಂಡಿತ ಅಲ್ಲ. ಮಕ್ಕಳು ಮಾತ್ರ ಅಲ್ಲದೆ ಟೀಚರ್ಸ್, ಪೇರೆಂಟ್ಸ್, ಊರ ಜನರು, ನಾವುಗಳು ಎಲ್ಲರೂ ಗದ್ದೆಯಲ್ಲಿ ಇಳ್ಕೊಂಡು ಸಾಂಗ್ ಡ್ಯಾನ್ಸ್ ಅಂತ ಕುಣಿದಿದ್ದು. ನೆಕ್ಸ್ಟ್ ಒಂದೊಂದೇ ಆಟಗಳು ಶುರುವಾಗ್ತಾ ಹೋಯಿತು. ಮೊದಲನೇ ಆಟವಾಗಿ ಗದ್ದೆಯಲ್ಲಿ ಅಡಗಿಸಿಟ್ಟಂತಹ ತೆಂಗಿನಕಾಯಿಯನ್ನು ಹುಡುಕೋ ಅದೃಷ್ಟದ ಆಟ. 5 ನಿಮಿಷದ ಒಳಗಡೆ ನೀವು ಅದನ್ನು ಹುಡುಕಿಬಿಟ್ರೆ 200 ರೂಪಾಯಿ ನಗದು ಬಹುಮಾನ ಇದೆ. ಎಲ್ಲ ಪೋಷಕರಿಗೂ ಅವಕಾಶ ಇದೆ. ಈ ಗದ್ದೆಯ ಒಳಗಡೆ ಎಲ್ಲಿದೆ ಅಲ್ಲಿಂದ ತೆಂಗಿನಕಾಯಿ ತೆಂಗಿನಕಾಯಿ ಹುಡುಕೋಕೆ ಸಮಯ ಅಂತೂ ತಗೊಳ್ತಾನೆ ಇತ್ತು. ಸೊ ಇನ್ನೊಂದು ಕಡೆ ಬೇರೆ ಬೇರೆ ಆಟಗಳು ಶುರುವಾದವು. ಇಲ್ಲಿ ನೋಡಿ, ಹಿಮ್ಮುಖ ಓಟ ನಡೀತಾ ಇದೆ. ಜೂನಿಯರ್, ಸೀನಿಯರ್, ಸಾರ್ವಜನಿಕರು ಅಂತ ಆಟಗಳು ಹಲವು ವಿಭಾಗವಾಗಿ ನಡೀತಾನೆ ಇತ್ತು. ಇನ್ನು ಗೋಣಿಮೂಟೆ ಓಟ, ಹಿಮ್ಮುಖ ಓಟ, 5 ಕಾಲಿನ ಓಟ ಅಥವಾ ಕಂಬಳ ಓಟ, ಹಗ್ಗ ಜಗ್ಗಾಟ ಅಂತ ಕೆಸರು ಗದ್ದೆಯ ಒಂದಷ್ಟು ಆಟಗಳು ನಡೀತಾ ಇತ್ತು. Ready? 1, 2, start.
ತಪ್ಪಾಯ್ತು, ಓಡಿದಷ್ಟು ಓಡಿ. ಹಾ, ಈಗ ಅವರು ತೀರ್ಮಾನ ಮಾಡ್ತಾರೆ ಅಲ್ಲಿ ನಿಂತುಕೊಂಡು. ಅಂತೂ ಮಧ್ಯಾಹ್ನದ ಸಮಯ ಕಳೆದು ಸಂಜೆ ಆಗ್ತಾ ಬಂದರೂ ಕೂಡ ಹಸಿವನ್ನು ಕೂಡ ಲೆಕ್ಕಿಸದೆ ಅದೇ ಜೋಶಲ್ಲಿ ಅದೇ ಹುಮ್ಮಸ್ಸಲ್ಲಿ ಆಟ ಮೋಜು ಮಸ್ತಿ ಅಂತ ನಡೀತಾನೆ ಇತ್ತು. ನೆನಪಿದ್ಯಾ, ಶಾಲೆಯಿಂದ ಮನೆಗೆ ಬಂದಾಗ ಬಟ್ಟೆ ಪೂರ್ತಿ ಮಣ್ಣಾಗಿದ್ರೆ ಸಾಕು, ಅಮ್ಮ ಕೇಳೋ ಒಂದೇ ಒಂದು ಪ್ರಶ್ನೆ, ಏನಿವತ್ತು ಗದ್ದೆ ಕೆಲಸ ಇತ್ತಾ? ಆದರೆ ಇವತ್ತು ಖಂಡಿತ ಕೇಳಲ್ಲ, ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಅಂತೂ ಎಲ್ಲರೂ ಮಕ್ಕಳ ಜೊತೆ ಮಕ್ಕಳಾಗಿ, ರೈತನ ಜೊತೆ ರೈತನಾಗಿ ಅಂತೂ ಈ ಒಂದು ದಿನದ ಗದ್ದೆಯ ಆಟ ಆಗಿರ್ಬೋದು, ಪಾಠ ಹೊಸ ಹುರುಪನ್ನೇ ನೀಡಿತ್ತು. ಇಂತಹ ನೋಟ ಅನುಭವ ಸಿಗೋದು ನಮ್ಮ ತುಳುನಾಡಲ್ಲೇ ಅಲ್ವಾ? ಅದರಲ್ಲೂ ನಮ್ಮ ಸುಳೆಪದವು ಶಾಲೆ ಪುಟಗಳೊಳಗಿನ ಓದು ಮಾತ್ರ ಅಲ್ಲದೆ ಶಿಸ್ತು, ಸಂಸ್ಕೃತಿ, ಜೀವನ ಪಾಠ ಅಂತ ಒಂದೊಳ್ಳೆ ಶಿಕ್ಷಣವನ್ನು ನೀಡ್ತಾನೆ ಬಂದಿದೆ. ಇಂತಹ ಎಕ್ಸ್ಪೀರಿಯನ್ಸ್ಗಳು ಕೂಡ ಆಗೋದು ನಮ್ಮ ಕನ್ನಡ ಶಾಲೆಗಳಲ್ಲಿ. ಅದರಲ್ಲೂ ನಮ್ಮೂರ ಶಾಲೆ ಸುಳೆಪದವು ಶಾಲೆ ಯಾವತ್ತಿಗೂ ಹೆಮ್ಮೆಯ ಶಾಲೆ. ಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲದೆ ನಮಗೆಲ್ಲರಿಗೂ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟಿರುವ ಈ ವಿದ್ಯಾಸಂಸ್ಥೆಗೆ, ಹಾಗೆ ಸ್ಥಳದ ಅವಕಾಶ ಮಾಡಿಕೊಟ್ಟಿರುವ ಕುಡ ದಾಮೋದರ ಮಣಿಯನಿಯವರಿಗೆ ಎಲ್ಲರ ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಟಾಟಾ.